ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಈವ್ನಿಂಗ್ ಸ್ನ್ಯಾಕ್ಸು ಈ ಟೀ ಟೈಮ್ ಜೊತೆ ಅಂತೂ ಸೂಪರ್ ಆಗಿರುತ್ತೆ ರೀ. ಫುಲ್ ಸ್ಪೈಸಿಯಾಗಿ ಈ ಬಾಯಿ ಎಲ್ಲ ಕೆಟ್ಟಿದಾಗ ಈ ಥರ ಒಂದು ಮಾಡ್ಕೊಂಡು ತಿಂದರೆ ಎಂಥ ಬಾಯಿ ಕೆಟ್ಟೋರಿದ್ರೂ ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈ ಶಿರ್ಸಿ ಕಡೆ ಎಲ್ಲ ತುಂಬ ಮಾಡ್ತಾರೆ ಇದು ಮಸಾಲೆ ಮಂಡಕ್ಕಿ ಅಂತ ಹೇಳಿ. ನನಗಂತೂ ತುಂಬ ಇಷ್ಟ, ಹಾಗಾಗಿ ನಿಮಗೆಲ್ಲ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ ಹೆಂಗೆ ಮಾಡೋದು ಅಂತ. ಇವಾಗ ನೋಡ್ರಿ, ನಾನು ಒಂದು ಇಬ್ಬರಿಗಾಗುವಷ್ಟು ಚುರ್ಮರಿ ತೊಗೊಂಡಿನಿ. ಫುಲ್ ಕ್ರಿಸ್ಪಿಯಾಗಿ ಅವ್ರಿ. ಒಂದು ವೇಳೆ ಕ್ರಿಸ್ಪಿ ಇರಲಿಲ್ಲ ಅಂತ ಹೇಳಿದ್ರು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಮಾಡಿಕೊಂಡು ಇವನ್ನೊಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಫುಲ್ ಕ್ರಿಸ್ಪಿ ಆಗಿಬಿಡ್ತಾವೆ ನೋಡಿರಿ. ನಾನೊಂದು ಇಬ್ಬರಿಗಾಗುವಷ್ಟು ತೊಗೊಂಡಿನಿ. ಇವಾಗ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೇನೆ ರೀ. ನೋಡಿರಿ, ಫುಲ್ ಸಣ್ಣಾಗಿ ಹೆಚ್ಕೋಬೇಕು ಇದಕ್ಕೆ. ನೆಕ್ಸ್ಟ್ ಇವಾಗ ನಾನು ಕ್ಯಾರೆಟ್ ಗಜ್ಜರಿನ ಅದನ್ನು ಕೂಡ ಚೆನ್ನಾಗಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಸೌತೆಕಾಯಿ ಇದ್ದರೆ ಸೌತೆಕಾಯಿನೂ ಕೂಡ ನೀವು ತುರಿದು ಹಾಕ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರೀ. ಉಪ್ಪು ನೋಡಿ ಹಾಕೋರಿ, ಚುರ್ಮರಿಗೂ ಉಪ್ಪು ಇರ್ತೈತಿ, ಹಾಗಾಗಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಖಾರದ ಪುಡಿ ಹಾಕ್ಕೊಳಕತ್ತೀನಿ. 1 ಅಥವಾ 1.5 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ಬೇಕು. ನೆಕ್ಸ್ಟು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ರಿ, ಇದೇ ನೋಡ್ರಿ ಸಾಂಬಾರ್ ಪೌಡ್ರು. ಈ ಸಾಂಬಾರ್ ಪೌಡ್ರ್ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತೈತೆ ರೀ. ಈ ಮಸಾಲ ಮಂಡಕ್ಕಿ ನಾವು ಸ್ಟ್ರೀಟಲ್ಲಿ ತಿಂತೀವಲ್ರಿ, ರೋಡ್ ಸೈಡಲ್ಲೆಲ್ಲ ಸೇಮ್ ಅದೇ ಟೇಸ್ಟ್ ಕೊಡುತ್ತೆ. ಇದು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನೇ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಗೊತ್ತಿಲ್ಲ ಈ ಥರ ಹಾಕ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನೆಕ್ಸ್ಟ್ ನಾನು ಪುಟಾಣಿ ಹಿಟ್ಟು, ಹುರುಗಡ್ಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ರೀ. ಹಸಿ ಎಣ್ಣೆನೇ, ನಾವು ಯಾವುದು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದನ್ನು. ಈ ಕಡೆ ಶಿರ್ಸಿ ಕಡೆ ಎಲ್ಲ ಹೋದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ, ಅಲ್ಲೆಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾರೆ. ಪ್ಯೂರ್ ಇದ್ದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ರಿ, ಟೊಮೆಟೊಸ್ ಹಾಕ್ಕೊಳಕತ್ತೀನಿ ನಾನು. ಟೊಮೆಟೊ ಲಾಸ್ಟಿಗೆ ಹಾಕ್ಕೊಳತ್ತೀನಿ ರೀ. ಯಾಕಂತ ಹೇಳಿದರೆ ಫಸ್ಟಿಗೆ ಹಾಕ್ಬಿಟ್ರೆ ಚುರ್ಮರಿ ಎಲ್ಲ ಫುಲ್ ಮೆತ್ತಗಾಗ್ಬಿಡ್ತಾವೆ, ಹಾಗಾಗಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಲಾಸ್ಟಿಗೆ ಟೊಮೆಟೊನ ಸಣ್ಣಾಗಿ ಹೆಚ್ಚಿ ಹಾಕ್ಕೋಬೇಕು. ಇವಾಗ ನಾನಿಲ್ಲಿ ಖಾರ ಬೂಂದಿ ಹಾಕ್ಕೊಳತ್ತೀನಿ ರೀ. ಇದ್ರ ಬದಲು ನೀವು ಮಿಕ್ಸ್ಚರ್ ಅಂದರೆ ಖಾರ ಇದ್ರೂ ಹಾಕ್ಕೋಬೋದು, ಅಥವಾ ಡಾನಿ ಅಂತಾರಲ್ರಿ ಪ್ಲೇನಾಗಿ ಸೇವು, ಅದನ್ನು ಕೂಡ ಹಾಕೋಬೋದು. ಯಾವುದು ನಿಮ್ಮ ಕಡೆ ಅವೈಲೇಬಲ್ ಇದೆಯೋ ಅದನ್ನು ಹಾಕೋಬೋದು. ಒಂದು ವೇಳೆ ಇರಲಿಲ್ಲ ಅಂದರೂ ಪರವಾಗಿಲ್ಲ. ನಾನಿಲ್ಲಿ ಮೇನಾಗಿ ನೋಡಿರಿ ನಿಂಬೆಹಣ್ಣಿನ ರಸ ಹಿಂಡೋದನ್ನು ಮರೆತು ಬಿಟ್ಟಿದ್ದೀನಿ. ನೀವು ಕೂಡ ಲಾಸ್ಟಿಗೆ ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ಸರ್ವ್ ಮಾಡಿ ಫ್ರೆಂಡ್ಸ್. ಅದು ಭಾರಿ ಅಂದರೆ ಭಾರಿ ಟೇಸ್ಟ್ ಕೊಡ್ತೈತಿ. ಇವಾಗ ನೋಡಿ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ನೋಡ್ರಿ, ಕಲಿಸ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತೈತಲ್ರಿ. ಭಾರಿ ಅಂದರೆ ಭಾರಿ ಟೇಸ್ಟ್ ಆಗ್ತಾವ್ರಿ. ನನಗಂತೂ ತುಂಬ ಇಷ್ಟ. ನನಗೆ ಈ ಶಿರ್ಸಿ ಕಡೆ ಎಲ್ಲ ಹೋದರೆ ಇದನ್ನು ತಿಂದೇ ಬರೋಂಗಿಲ್ಲ. ನಮ್ಮ ಕಡೆ ಇದು ಉತ್ತರ ಕರ್ನಾಟಕದಲ್ಲಿ ಈ ಥರ ಕಡಿಮೆ, ಹಾಗಾಗಿ ನಾನು ಮನೆಯಲ್ಲೇ ಮಾಡಿಕೊಂಡು ಈ ಥರ ತಿಂತೀವಿ. ಸಾಯಂಕಾಲ ಈವ್ನಿಂಗ್ ಟೈಮಲ್ಲಂತೂ ತುಂಬ ಟೇಸ್ಟಾಗಿ ಇರುತ್ತೆ. ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ನಿಮಗೆಲ್ಲ ಯಾರಿಗೆಲ್ಲ ಇದು ಗೊತ್ತಿಲ್ಲ, ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ. ಮತ್ತು ಒಂದು ಟೇಸ್ಟಿಯಾದ ಈವ್ನಿಂಗ್ ಸ್ನ್ಯಾಕ್ಸನ್ನು ಸವಿರಿ. ನೋಡಿ, ಈ ಥರ ಪೊಟ್ಟಣದಲ್ಲಿ ಹಾಕ್ಕೊಂಡು ತಿಂದ್ಬಿಟ್ರೆ, ನಾವು ಸಣ್ಣ ಮಕ್ಕಳಿದ್ದಾಗೆಲ್ಲ ಪೊಟ್ಟಣ ಕಟ್ಟಿ ಹಾಕ್ಕೊಡ್ತಿದ್ರಲ್ರಿ, ಅದೇ ಫೀಲ್ ಬರ್ತೈತಿ. ಇವಾಗಂತೂ ಸ್ಟ್ರೀಟ್ ಸ್ಟೈಲಲ್ಲಿ ತಿಂದಂಗೆ ಫೀಲ್ ಬರುತ್ತಲ್ರಿ ಈ ಥರ ಹಾಕ್ಕೊಂಡು ತಿಂದರೆ. ನನಗಂತೂ ತುಂಬ ಇಷ್ಟ ರೀ. ಹಾಗಿದ್ರೆ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಾಗಿದೆ ಅಂತ ಹೇಳಿ. ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಫ್ರೆಂಡ್ಸ್. ನೋಡಿ, ಸ್ಪೈಸಿಯಾಗಿ ಸೂಪರಾಗಿರುತ್ತೆ. ಆಹಾ, ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಇಷ್ಟೆಲ್ಲ ಮಾಡಿದ್ರೂ ಕ್ರಿಸ್ಪಿನೆಸ್ ಹೋಗಿಲ್ಲ ನೋಡ್ರಿ. ನೀವು ಮಾಡ್ಕೊಳ್ಳಿ, ಹೆಂಗಾಗಿದೆ ಅಂತ ಕಮೆಂಟ್ಸಲ್ಲಿ ಬರುತ್ತೆ. ಸೊ ಅದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.